ಗೋಬಿ ಆಯಿತು, ಕಬಾಬ್ ಆಯಿತು, ಪಾನಿಪುರಿ ಆಯಿತು. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 300ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ವಿವಿಧ ತರಕಾರಿಗಳನ್ನು ಕ್ವಾಲಿಟಿ ಟೆಸ್ಟ್ ಮಾಡಲಿಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗ್ತಾ ಇದೆ. ಯಾಕಾಗಿ ಅಂತಹ ಸಮಸ್ಯೆ ಏನು ಕಾಣಿಸ್ಕೊಂಡಿದೆ ಬನ್ನಿ ನೋಡ್ಕೊಂಡು ಬರೋಣ. ಗೋಬಿ ಆಯಿತು, ಕಬಾಬ್ ಆಯಿತು, ಪಾನಿಪುರಿ ಆಯಿತು. ಈಗ ತರಕಾರಿಯನ್ನು ಕೂಡ ಟೆಸ್ಟ್ಗೆ ಒಳಪಡಿಸಲು ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ 300ಕ್ಕೂ ಹೆಚ್ಚು ಪ್ರದೇಶಗಳಿಂದ ತರಕಾರಿಗಳನ್ನು ಸಂಗ್ರಹ ಮಾಡಿಕೊಂಡು ಟೆಸ್ಟ್ಗೆ ಒಳಪಡಿಸ್ತಾ ಇದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಗೋಬಿ, ಕಬಾಬ್, ಪಾನಿಪುರಿ ಬಳಿಕ ತರಕಾರಿ ಸರತಿ. ತರಕಾರಿಗಳ ಕ್ವಾಲಿಟಿ ಟೆಸ್ಟ್ಗೆ ಮುಂದಾದ ಆಹಾರ ಸುರಕ್ಷತಾ ಇಲಾಖೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ 240 ಪ್ರದೇಶಗಳಲ್ಲಿ ತರಕಾರಿ ಸಂಗ್ರಹ. ತರಕಾರಿಗಳಲ್ಲಿ ಹಾನಿಕಾರಕ ಅಂಶ ಮುಂಜಾಗ್ರತೆ ವಹಿಸಲು ಸೂಚನೆ. ಗೋಬಿ, ಕಬಾಬ್ಗೆ ಬಳಸುವಂತಹ ಕಲರ್ಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇರುವುದನ್ನು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಪತ್ತೆ ಮಾಡಿತು. ಪಾನಿಪುರಿಯಲ್ಲೂ ಹಾನಿಕಾರಕ ಅಂಶ ಇರುವುದು ಪತ್ತೆಯಾಗಿದೆ. ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ತರಕಾರಿಗಳ ಕ್ವಾಲಿಟಿ ಟೆಸ್ಟ್ಗೆ ಮುಂದಾಗಿದ್ದಾರೆ. ಬೆಂಗಳೂರಿನ 240ಕ್ಕೂ ಹೆಚ್ಚು ಪ್ರದೇಶಗಳಿಂದ ತರಕಾರಿ ಸಂಗ್ರಹ ಮಾಡಿದ್ದಾರೆ. ವೆಜಿಟೇಬಲ್ಸ್ ಸ್ಯಾಂಪಲ್ ತೆಗೆದು ಲ್ಯಾಬ್ಗೆ ಕಳಿಸ್ಬೇಕಂತ ಹೇಳಿದ್ದಾರೆ. ಆ ರೀತಿ ಈ ತಿಂಗಳಲ್ಲಿ ನಾವು ಅದರ ಹೋದ ವಾರ ಒಂದು 10 ದಿನದಲ್ಲಿ ಸತತವಾಗಿ ನಾವು ಈ ವೆಜಿಟೇಬಲ್ಸ್ ತಗೊಂಡು ಲ್ಯಾಬ್ಗೆ ಕಳಿಸಿದ್ದೀವಿ. ಅದು ರಿಪೋರ್ಟ್ಗೋಸ್ಕರ ಕಾಯ್ತಿದ್ದೀವಿ. ರಿಪೋರ್ಟ್ ಬಂದ ಮೇಲೆ ಏನಿದೆ ನೋಡ್ಕೊಂಡು ಅದು ಮುಂದಕ್ಕೆ ನಾವು ಡೆಲ್ಲಿಗೆ ರಿಪೋರ್ಟ್ ಸಲ್ಲಿಸ್ತೀವಿ. ಈಗ ಸಾಮಾನ್ಯವಾಗಿ ಈಗ ಬೆಂಗಳೂರು ಸುತ್ತಮುತ್ತ ನಾವು ಹೋದರೆ ಇಂಡಸ್ಟ್ರಿಯಲ್ ನೀರು ಅಥವಾ ಅದೇನು ಕಲುಷಿತ ನೀರುಗಳಲ್ಲಿ ಬೆಳೆಯೋದ್ರಿಂದ ಮೋಸ್ಟ್ಲಿ ಅದು ಕೆಮಿಕಲ್ ಕಾಂಪೊನೆಂಟ್ ಏನಾದ್ರು ಇರುತ್ತೆ. ಅದು ನೋಡೋದಕ್ಕೇ ಇದನ್ನೊಂದು ಸ್ಟಡಿ ಮಾಡೋದಕ್ಕೆ ಏನಾದರೂ ಕೆಮಿಕಲ್ಸ್ ಇದೆಯಾ ಅಂತೇಳಿ ಅನಾಲಿಸಿಸ್ಗೆ ಕಳಿಸಿದೆ. ಒಂದು 230ರಿಂದ 240 ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಮಾಡಿಸಿದೆ. ಟೊಮೊಟೊ, ಬದನೆಕಾಯಿ, ಈರುಳ್ಳಿ, ಬೆಂಡೆಕಾಯಿ ಜೊತೆಗೆ ಸೊಪ್ಪು ಅದಲ್ಲದೆ ಇನ್ನಿತರ ತರಕಾರಿಗಳ ವಿವಿಧ ಬಗೆಯ ತರಕಾರಿಗಳನ್ನು ಕೂಡ ಟೆಸ್ಟ್ಗೆ ಒಳಪಡಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಬ್ಬಿಣದ ಅಂಶಗಳು ಇರುವಂಥದ್ದು ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಅಂತ. ಈ ಔಷಧಿ ಸಿಂಪಡಣೆ ಮಾಡೋದ್ರಿಂದಾಗಿ ಮನುಷ್ಯರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸಾಮಾನ್ಯವಾಗಿ ಈಗ ಯಾರು ಔಷಧಿಯನ್ನು ಹೊಡೆದೇ ಈ ಒಂದು ತರಕಾರಿಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈ ಟೆಸ್ಟ್ಗಳನ್ನು ಮಾಡಿ ಈ ತರಕಾರಿಯಲ್ಲಿ ಇರಬಹುದಾದಂಥ ಹಾನಿಕಾರಕ ಅಂಶಗಳು ಏನೇನಿವೆ ಅಂತೇಳಿ ಪತ್ತೆಯನ್ನು ಮಾಡ್ಕೊಳ್ಳಿಕ್ಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮುಂದಾಗಿದೆ. ತರಕಾರಿಗಳಲ್ಲಿ ಹಾನಿಕಾರಕ ಅಂಶ ಪರಿಣಾಮ. ತರಕಾರಿ ಗಿಡಗಳಿಗೆ ಔಷಧಿ ಸಿಂಪಡಣೆ. ತರಕಾರಿಗೆ ಔಷಧಿ ಸಿಂಪಡಣೆಯಿಂದ ಸುರಕ್ಷತೆ ಇಲ್ಲ. ಕಬ್ಬಿಣದ ಅಂಶಗಳು ಪತ್ತೆ. ಔಷಧಿ ಸಿಂಪಡಣೆ, ತರಕಾರಿ ಸೇವನೆ ಆರೋಗ್ಯದ ಮೇಲೆ ಪರಿಣಾಮ. ಸುರಕ್ಷತೆ ಇಲ್ದಿರೋ ಆಹಾರ ಸ್ಲೋ ಪಾಯ್ಸನ್ ಮಾದರಿ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಕ್ವಾಲಿಟಿ ಚೆಕ್ ಮಾಡ್ತಿದೆ. ಸದ್ಯ ಸ್ಯಾಂಪಲ್ ಸಂಗ್ರಹಿಸಿದ್ದು ಯಾವೆಲ್ಲ ಹಾನಿಕಾರಕ ಅಂಶ ಪತ್ತೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ತರಕಾರಿಯಿಂದಾಗಿ ಈ ತರಕಾರಿಯನ್ನು ಟೆಸ್ಟ್ಗೆ ಒಳಪಡಿಸಿದಾಗ ಯಾವ ರೀತಿಯಾದಂಥ ರಿಪೋರ್ಟ್ ಬರುತ್ತೆ, ಅದರಿಂದ ಆಗುವಂತಹ ಹಾನಿಕಾರಕ ಏನು, ಜೊತೆಗೆ ಮನುಷ್ಯನ ದೇಹದ ಮೇಲೆ ಬೀಳುವಂಥ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ತಿಳ್ಕೊಳ್ತಾ ಇದ್ದು ರಿಪೋರ್ಟ್ ಏನಿರಲಿದೆ, ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.